ಬೆಂಗಳೂರು ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಅದರಲ್ಲೂ ಕೂಡ 27 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಇದೀಗ ಸೀಸ್ ಮಾಡಿಕೊಂಡಿದ್ದಾರೆ. ನಮ್ಮ ಬೆಂಗಳೂರಿನ ಪೊಲೀಸರ ಕಾರ್ಯಾಚರಣೆ ಇದು. ಬೆಂಗಳೂರಿನಲ್ಲಿ ಭರ್ಜರಿ ಕಾರ್ಯಾಚರಣೆ ನಡೆದಿದೆ ನೋಡಿ. 27 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಪೊಲೀಸರು ಈಗ ಸೀಸ್ ಮಾಡಿಕೊಂಡಿದ್ದಾರೆ. ನೈಜೀರಿಯಾ ಪ್ರಜೆ ಇಮ್ಯಾನ್ಯುಯಲ್ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ. ಹೆಬ್ಬಗೋಡಿ ಪೊಲೀಸರು ನಡೆಸಿರುವಂತಹ ಭರ್ಜರಿ ಕಾರ್ಯಾಚರಣೆ ಇದು. 12 ಕೆಜಿ ಎಂಡಿಎಂಎ, 275 ಗ್ರಾಂ ಕೊಕೇನ್, 40 ಗ್ರಾಂ ಚಿನ್ನಾಭರಣ, 1 ಕಾರ್, 2 ಮೊಬೈಲ್ ಹಾಗೂ 3 ಲಕ್ಷ ಕ್ಯಾಶ್ ಅನ್ನು ಕೂಡ ಇದೀಗ ಸೀಸ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಬೆಂಗಳೂರಿನ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಟೋಟಲ್ 27 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಅದರಲ್ಲೂ ಕೂಡ ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರಬಹುದು ಅಥವಾ ಬೇರೆ ಬೇರೆ ಭಾಗಗಳೇ ಇರಬಹುದು, ಬೆಂಗಳೂರಲ್ಲಿ ಅತಿ ಹೆಚ್ಚಾಗಿ ಡ್ರಗ್ಸ್ ಸೀಸ್ ಮಾಡ್ತಾ ಇದ್ದಾರೆ. ಅತಿ ಹೆಚ್ಚಾಗಿ ಇಂತಹ ಡ್ರಗ್ಸ್ ಪೆಡ್ಲರ್ಗಳ ಹೆಡೆಮುರಿಯನ್ನ ಪೊಲೀಸರು ಕಟ್ತಾ ಇದ್ದಾರೆ. ಇದೀಗ ಹೆಬ್ಬಗೋಡಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ 2014ರಲ್ಲಿ ಈತ ಬೆಂಗಳೂರಿಗೆ ಬಂದಿರ್ತಾನೆ. ಅದಾದ ನಂತರ ಡ್ರಗ್ಸ್ ಮಾಫಿಯಾವನ್ನ ನಡೆಸ್ತಾ ಇರ್ತಾನೆ. ಅಷ್ಟು ವರ್ಷ ಆದ ನಂತರ ಈಗ ಫೈನಲಿ ಈತ ಲಾಕ್ ಆಗಿದ್ದಾನೆ.